ಈ ರೀತಿ ಚಕ್ಲಿನ ನೀವು ಒಂದು ಡಬ್ಬಿ ತುಂಬ ಮಾಡಿಟ್ರೆ ಸಂಜೆ ಆಗೋಷ್ಟರಲ್ಲಿ ಪೂರ್ತಿ ಖಾಲಿ ಆಗೋಗುತ್ತೆ. ಮನೇಲಿ ಎಲ್ಲರೂ ಇಷ್ಟಪಡೋ ರೀತಿ ಚಕ್ಲಿ ಮಾಡಬೇಕಾ? ಹಾಗಾದರೆ ಈ ಒಂದು ಸಣ್ಣ ಟ್ರಿಕ್ ಹೇಳ್ಕೊಡ್ತೀನಿ, ಅದನ್ನು ಫಾಲೋ ಮಾಡಿ. ಯಾರಾದರೂ ಫಸ್ಟ್ ಟೈಮು ಚಕ್ಲಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೆ ಈ ಮೆಥಡ್ನ ನೀವು ಫಾಲೋ ಮಾಡಿ. ಕೆಲವು ಸಲ ಹಿಟ್ಟು ತುಂಬ ಗಟ್ಟಿ ಆಗುತ್ತೆ ಅಥವಾ ತುಂಬ ಮೆದು ಆಗೋಗುತ್ತೆ, ಇಲ್ಲ ಎಣ್ಣೆಲಿ ಬಿಟ್ಟಾಗ ಫುಲ್ಲು ಕದರೋಗ್ಬಿಡುತ್ತೆ, ಈ ಥರ ಎಲ್ಲ ಆಗುತ್ತೆ. ಇದು ಯಾವುದೇ ರೀತಿ ಮಿಸ್ಟೇಕ್ ಆಗ್ದಲೇ ತುಂಬ ಚೆನ್ನಾಗಿ ಗರಿಗರಿಯಾಗಿ ರುಚಿ ರುಚಿಯಾಗಿರೋ ಅಂಥ ಚಕ್ಲಿ ಮಾಡಬೇಕಂದ್ರೆ ನೀವು ನಾನು ಹೇಳೋ ರೀತಿಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಚಕ್ಲಿ ಮಾಡೋದಕ್ಕೆ ಹೆಚ್ಚು ಪದಾರ್ಥಗಳ ಅಗತ್ಯ ಏನಿಲ್ಲ, ಮಾಡೋ ವಿಧಾನ ಸರಿಯಾಗಿರಬೇಕು. ನೀವು ಕೂಡ ಹಬ್ಬಕ್ಕೆ ನಮ್ಮ ಟ್ರೆಡಿಷ್ನಲ್ ಸ್ಟೈಲಲ್ಲಿ ಚಕ್ಲಿ ಮಾಡಬೇಕಾ? ಹಾಗಾದರೆ ಫುಲ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ.